ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್. ಇದು ಕಾಯಕ ಯೋಗಿಯ ಕಥೆ. ಎಲ್ಲರೂ ಮನೆ ಕಟ್ಟುವ ಕನಸು ಕಾಣುವಾಗ ಇವರು ದೇಶ ಕಟ್ಟಿದವರು. ಹಸಿದವರಿಗೆ ಅನ್ನ ನೀಡುವುದೇ ದೇವ ಸೇವೆ ಅಂತ ನಂಬಿದವರು. ತಮ್ಮ ಬದುಕನ್ನೇ ಕಾಯಕವನ್ನಾಗಿಸಿಕೊಂಡ ಶರಣ ಸಿದ್ಧಗಂಗೆಯ ಶಿವಯೋಗಿ ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಸಿದ್ಧಗಂಗಾ ಮಠ ಅನ್ನೋದು ಕೇವಲ ಒಂದು ಸಂಸ್ಥೆ ಅಲ್ಲ, ಅದು ಒಂದು ಶಕ್ತಿ. ಒಂದು ಸರ್ಕಾರ ಮಾಡೋದಕ್ಕಿಂತ ಹೆಚ್ಚಿನ ಕೆಲಸವನ್ನು ಅದು ಮಾಡಿದೆ. ಆ ಮಠದಲ್ಲಿ ಜಾತಿ ಧರ್ಮ ಭೇದ ಇಲ್ಲ, ಬಡವ ಬಲ್ಲಿದ ಎಂಬ ವ್ಯತ್ಯಾಸ ಇಲ್ಲ. ಎಲ್ಲರೂ ಅಲ್ಲಿ ಭಕ್ತರೇ. ಆ ಭಕ್ತರನ್ನು ಒಂದುಗೂಡಿಸಿದ ಶಕ್ತಿ ಕಾಯಕಯೋಗಿ ಶಿವಕುಮಾರ ಸ್ವಾಮೀಜಿ. ಅಲ್ಲಿ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಜ್ಞಾನದಾಸೋಹ ನಡೆಯುತ್ತಿದೆ. ಅಲ್ಲಿ ಹಸಿದು ಬಂದವರು ಊಟ ಮಾಡದೆ ಹೋಗೋದಿಲ್ಲ. ಅಲ್ಲಿ ಯಾವತ್ತೋ ಹಚ್ಚಿದ ಒಲೆ ಆರಿಲ್ಲ. ಅಲ್ಲಿ ಜಾತಿ ಭೇದವಿಲ್ಲ, ಧರ್ಮ ಭೇದವಿಲ್ಲ, ಅಂತಸ್ತು ಸಿರಿತನ ಬಡತನದ ತಾರತಮ್ಯವಿಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕತ್ತಲನ್ನ ಓಡಿಸೋ ಕಾಯಕ ನಿರಂತರವಾಗಿ ನಡೆಯುತ್ತಿದೆ. ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅದು ಸಿದ್ಧಗಂಗಾ ಮಠ. ತುಮಕೂರಿನ ಕ್ಯಾತ್ಸಂದ್ರದಿಂದ ಕೇವಲ 1 ಕಿಲೋಮೀಟರ್ ದೂರ. ಈ ಮಠ ವೀರಶೈವ ಮಠ ಎಂದೇ ಗುರುತಿಸಿಕೊಂಡಿದೆ. ಆದರೆ ಈ ಮಠದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ನೀವು ಲಿಂಗಾಯತರೇ ಆಗಬೇಕಿಲ್ಲ, ಆದರೆ ಬಡವರಾಗಿರಬೇಕು. ಮಕ್ಕಳು ಬುದ್ಧಿವಂತರೇ ಆಗಬೇಕೆಂದೇನೂ ಇಲ್ಲ, ಆದರೆ ಮಕ್ಕಳಲ್ಲಿ ಜ್ಞಾನದ ಹಸಿವಿರಬೇಕು. ಅಷ್ಟಿದ್ರೆ ಸಿದ್ಧಗಂಗಾ ಮಠ ಆ ಮಕ್ಕಳನ್ನ ಸಾಕಿ ಸಲಹುತ್ತೆ, ವಿದ್ಯಾದಾನ ಮಾಡುತ್ತೆ. ಸಿದ್ಧಗಂಗೆ ಅನ್ನೋದು ವಿದ್ಯಾದೇವತೆಯ ಸನ್ನಿಧಿ. ಆ ಸನ್ನಿಧಿಯ ನಡೆದಾಡುವ ದೇವರು ಶ್ರೀ 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 ಶಿವಕುಮಾರ ಸ್ವಾಮೀಜಿ. ಈಗ ಸಿದ್ಧಗಂಗೆಯ ಮಠದ ಅಧಿಕಾರ ಹಸ್ತಾಂತರವಾಗಿದೆ. ಸ್ವಾಮೀಜಿಗಳು ಕೆಲವೊಂದು ಜವಾಬ್ದಾರಿಗಳಿಂದ ದೂರವಾಗಿದ್ದಾರೆ. ಕಿರಿಯ ಸ್ವಾಮೀಜಿಗಳಾಗಿದ್ದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಸಿದ್ಧಗಂಗೆಯಲ್ಲಿ ಜ್ಞಾನದಾಸೋಹ, ಅನ್ನದಾಸೋಹ ನಿರಂತರವಾಗಿದೆ. ಇನ್ನು ಮುಂದೆ ಈ ದಾಸೋಹಗಳನ್ನು ನಡೆಸಿಕೊಂಡು ಹೋಗಬೇಕಾದ ಮಹಾ ಜವಾಬ್ದಾರಿ ಸಿದ್ಧಲಿಂಗ ಶ್ರೀಗಳ ಮೇಲಿದೆ. ಇದು ಅಂತಿಂತ ಜವಾಬ್ದಾರಿಯಲ್ಲ, ಅದು ಸುಮಾರು 70 ವರ್ಷಗಳ ನಿರಂತರ ಶ್ರಮದ ಪ್ರತಿಫಲ. ನಿತ್ಯ ಯೋಗಿ ಇವತ್ತಿನ ಈ ಮಠವನ್ನ ಕಟ್ಟಲು ಹಳ್ಳಿಗಳನ್ನ ಕಾಲ್ನಡಿಗೆಗಳಲ್ಲಿ ಸುತ್ತಿದ್ದಾರೆ. ಈಗ ಸಿದ್ಧಗಂಗಾ ಮಠದ ಆಸ್ತಿ ನೂರಾರು ಕೋಟಿಗಳಲ್ಲಿದೆ.
ನಿಮಗೆ ಗೊತ್ತಿರಲಿ, ಈ ಮಠದ ಸಂಪತ್ತಿನ ಮೂಲ ಯಾವ ರಾಜವಂಶವೂ ಅಲ್ಲ. ಈ ಮಠಕ್ಕೆ ಯಾವ ರಾಜಾಶ್ರಯವೂ ಇರಲಿಲ್ಲ. ಈ ಮಠವನ್ನ ಕಟ್ಟಿದವರು ಶ್ರೀ ಶಿವಕುಮಾರ ಸ್ವಾಮೀಜಿ. ಮಠಕ್ಕೆ, ವಿದ್ಯಾರ್ಥಿಗಳ ಭವ್ಯ ಭವಿಷ್ಯಕ್ಕೆ ಅಡಿಪಾಯ ಹಾಕಿದವರು ಜನಸಾಮಾನ್ಯರು. ಅವರ ಎದುರು ಅಕ್ಷರಶಃ ಭಿಕ್ಷೆ ಬೇಡಿ ವಿದ್ಯಾರ್ಥಿಗಳನ್ನ ಸಾಕಿ ಸಲುಹಿದವರು ಶ್ರೀ ಶಿವಕುಮಾರ ಸ್ವಾಮೀಜಿ. ಶ್ರೀಮಂತ ಬದುಕು ಕೈ ಬೀಸಿ ಕರಿತಾ ಇದ್ರು, ಬಡ ವಿದ್ಯಾರ್ಥಿಗಳಿಗೆ ಮಿಡಿದ ಜ್ಞಾನ ದಾಸೋಹಿ, ಅನ್ನ ದಾಸೋಹಿ, ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ. ಈ ಮಠಕ್ಕೆ ಒಂದು ಸುಂದರ ಕಥೆ ಇದೆ. ಸಿದ್ಧಗಂಗೆ ಶ್ರೀಗಳ ಬಾಲ್ಯ ಜೀವನ ಹೇಗಿತ್ತು ಅನ್ನೋದನ್ನು ಹೇಳ್ತೀವಿ ಸಣ್ಣ ವಿರಾಮದ ನಂತರ.